ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸ್ನಲ್ಲಿ TET 2022ರ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿಯ ಪ್ರಶ್ನೆ ಪತ್ರಿಕೆಯನ್ನು ರಿವಿಷನ್ ಮಾಡೋಣ ಬನ್ನಿ. 61ನೇ ಪ್ರಶ್ನೆ, ಮಗುವು ನಿಲ್ಲುವ ಸಾಮರ್ಥ್ಯವನ್ನು ಹೊಂದುವ ಮೊದಲು ನಡೆಯಲು ಸಾಧ್ಯವಾಗುವುದಿಲ್ಲ. ಹಾಗೆ ಮಗು ಓಡಲು ಪ್ರಾರಂಭಿಸುವ ಮೊದಲು ನಡಿಗೆ ಕಲಿಯಬೇಕು. ಈ ಸಂಗತಿಯನ್ನು ಹೊಂದಿರುವ ಅಂಶ ಅಂದರೆ ಅದು ಸರಿಯಾದ ಉತ್ತರವೆಂದರೆ ವಿನ್ಯಾಸ ಏಕರೂಪದ ನಿಯಮ. ಇದು ಸರಿಯಾದ ಉತ್ತರ. 62ನೇ ಪ್ರಶ್ನೆ, ಅನುವಂಶವು ನಿರ್ಧರಿಸುವ ಮಾನವ ಗುಣ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರವೆಂದರೆ ಬುದ್ಧಿಶಕ್ತಿ. 63ನೇ ಪ್ರಶ್ನೆ, ಮಕ್ಕಳಲ್ಲಿ ಸಾಮಾನ್ಯ ಆಸಕ್ತಿ ಮತ್ತು ಗುಣಗಳು ಭದ್ರವಾದ ಮತ್ತು ನಿಕಟ ಸ್ನೇಹವನ್ನು ಉಂಟು ಮಾಡುವ ಒಂದು ಅವಧಿ ಅಂದರೆ ತಾರುಣ್ಯ ಅವಧಿ. ಈ ತಾರುಣ್ಯ ಅವಧಿಯಲ್ಲಿ ಮಕ್ಕಳಲ್ಲಿ ಒಂದು ಸಾಮಾನ್ಯ ಆಸಕ್ತಿ ಹಾಗೆ ನಿಕಟವಾದ ಒಂದು ಸ್ನೇಹವನ್ನು ಉಂಟು ಮಾಡುತ್ತೆ. 64ನೇ ಪ್ರಶ್ನೆ, ಪರಸ್ಪರಾನುಕ್ರಿಯೆಯಿಂದ ಮೂಲತಃ ಸ್ವಕೇಂದ್ರಿತದಿಂದ ಇತರ ಕೇಂದ್ರಿತದೆಡೆಗೆ ಬದಲಾವಣೆ ಉಂಟಾಗುವ ಅವಧಿ ಅಂದರೆ ಅದು ಶಾಲಾ ಪೂರ್ವ ಅವಧಿ. ಇದು ಸರಿಯಾದ ಉತ್ತರ. ವೈಗೋಟ್ಸ್ಕಿ ಅವರ ಪ್ರಕಾರ ಮಕ್ಕಳ ಕಲಿಕೆಯ ಮೇಲೆ ಬಲವಾಗಿ ಪ್ರಭಾವ ಬೀರುವುದು ಯಾವ ಒಂದು ಅಂಶದಿಂದ ಅಂದರೆ ಅದು ಸಾಮಾಜಿಕ ಅಂಶದಿಂದ. ಆಪ್ಷನ್ 1 ಸರಿಯಾದ ಉತ್ತರ. ಹಾಗೆ 66ನೇ ಪ್ರಶ್ನೆ, ಥರ್ಸ್ಟನ್ ರವರು ವಿಭೇದೀಕರಿಸುವ ಸಮೂಹ ಕಾರಕಾಂಶಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಥರ್ಸ್ಟನ್ ರವರು ವಿಭೇದೀಕರಿಸುವ ಸಮೂಹ ಕಾರಕಾಂಶಗಳ ಸಂಖ್ಯೆ ಅಂದರೆ 9. 67ನೇ ಪ್ರಶ್ನೆ, ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಸರಿಯಾದ ಉತ್ತರವೆಂದರೆ ಹೋವರ್ಡ್ ಗಾರ್ಡನರ್. ಸರಿಯಾದ ಉತ್ತರ. 68ನೇ ಪ್ರಶ್ನೆ, ಹೇಳಿಕೆ ಸ್ತ್ರೀಯರ ಮೆದುಳು ಪುರುಷರ ಮೆದುಳಿಗಿಂತ ಚಿಕ್ಕದಾಗಿರುತ್ತದೆ. ಬಿ ಹೇಳಿಕೆ, ಸ್ತ್ರೀಯರ ಮೆದುಳು ಹೆಚ್ಚು ತಿರುವುಗಳನ್ನು ಹೊಂದಿದ್ದು ಮೆದುಳಿನ ಮೇಲ್ಮೈ ಹೆಚ್ಚು ಅಂಗಾಂಶಗಳನ್ನು ಹೊಂದಿದೆ. ಎರಡು ಹೇಳಿಕೆಗಳು ಸರಿಯಾಗಿವೆ. 68ನೇ ಪ್ರಶ್ನೆ. 69ನೇ ಪ್ರಶ್ನೆ, ಅನೌಪಚಾರಿಕ ಮತ್ತು ಔಪಚಾರಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹೊಂದಿಸಿರಿ ಅಂತ ಇದೆ. ಇಲ್ಲಿ ಆಂತರಿಕ ಒಂದು ಶಕ್ತಿಯಿಂದ ಸ್ವಯಂ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಎರಡನೇದು ಸಬಲೀಕರಣದಿಂದ ಆಯ್ಕೆಯ ಒಂದು ಸ್ವಾತಂತ್ರ್ಯವನ್ನು ನೀಡುತ್ತದೆ. ಮೂರನೇದು ಅಧಿಕಾರದ ಪುನರ್ವಿತರಣೆಯಿಂದ ಸಮಾನತೆಗೆ ಕಾರಣವಾಗುತ್ತೆ. ಸಮತೋಲನಾ ಶಕ್ತಿಯಿಂದ ಮಹಿಳೆಯರಲ್ಲಿ ಕಡಿಮೆ ಸ್ಥಾನಮಾನ ಉಂಟಾಗುತ್ತೆ. 69ನೇ ಪ್ರಶ್ನೆಗೆ ಸರಿಯಾದ ಉತ್ತರವೆಂದರೆ 3ನೇ ಆಪ್ಷನ್. ಎ ವ್ಯಕ್ತಿಯ ಕೈಬರಹವು ಬಿ ವ್ಯಕ್ತಿಯ ಕೈಬರಹಕ್ಕಿಂತ ಉತ್ತಮವಾಗಿದೆ. ಈ ಬರವಣಿಗೆಯಲ್ಲಿನ ಭಿನ್ನತೆಗೆ ಕಾರಣ ಅಂದರೆ 2ನೇ ಆಪ್ಷನ್ ಮನೋಚಲನಾತ್ಮಕ ಕೌಶಲ. ಇದು ಸರಿಯಾದ ಒಂದು ಉತ್ತರ. 71ನೇ ಪ್ರಶ್ನೆ, ಶಾಲಾ ಶಿಕ್ಷಣದಲ್ಲಿ ವ್ಯಕ್ತಿ ಅಧ್ಯಯನವನ್ನು ಬಳಸುವುದರ ಕಾರಣ. ಶಾಲಾ ಶಿಕ್ಷಣದಲ್ಲಿ ವ್ಯಕ್ತಿ ಅಧ್ಯಯನವನ್ನು ಬಳಸುವುದರ ಪ್ರಮುಖ ಕಾರಣವೇನೆಂದರೆ ಇದು ವಿದ್ಯಾರ್ಥಿಗಳನ್ನು ಸಂಶೋಧನೆ ಮತ್ತು ಪ್ರತಿಕ್ರಿಯಾ ಚರ್ಚೆಯಲ್ಲಿ ಭಾಗವಹಿಸುವಂತೆ ಮಾಡುತ್ತದೆ. 4ನೇ ಆಪ್ಷನ್ ಸರಿಯಾದ ಉತ್ತರ. ವಿದ್ಯಾರ್ಥಿಗಳಲ್ಲಿ ತೀರ್ಮಾನಿಸುವ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ. 1ನೇ ಆಪ್ಷನ್ ಅಂತಃಪ್ರಜ್ಞೆ, 2ನೇ ಆಪ್ಷನ್ ತಾರ್ಕಿಕತೆ, 3ನೇ ಆಪ್ಷನ್ ವೀಕ್ಷಣೆ, 4ನೇ ಆಪ್ಷನ್ ವಿಶ್ಲೇಷಣೆ. ಇಲ್ಲಿ ಸರಿಯಾದ ಉತ್ತರವೆಂದರೆ ತಾರ್ಕಿಕತೆ ಇರೋದರಿಂದ ಮಕ್ಕಳು ತೀರ್ಮಾನಿಸುವ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಒಂದು ಸಾಮರ್ಥ್ಯ ಬರುತ್ತೆ. 73ನೇ ಪ್ರಶ್ನೆ, ಕಲಿಕೆಗೆ ಸಂಬಂಧಿಸಿದಂತೆ ಸ್ವಮಾಪನಕ್ಕೆ ಸಂಬಂಧಿಸದ ಸಾಧನ. ಕಲಿಕೆಗೆ ಸಂಬಂಧಿಸಿದಂತೆ ಸ್ವಮಾಪನಕ್ಕೆ ಸಂಬಂಧಿಸದ ಒಂದು ಸಾಧನ ಅಂದರೆ ಅದು ತರಗತಿ ಪರೀಕ್ಷೆ. ಇಲ್ಲಿ 1ನೇ ಆಪ್ಷನ್ ರೂಬ್ರಿಕ್ಸ್ ಮೂಲಕ ಮಾಪಿಸುವುದು, 2ನೇದು ಪ್ರತಿಕ್ರಿಯಾ ಹಾಳೆ, 3ನೇದು ತಾಳೆಪಟ್ಟಿ, 4ನೇದು ತರಗತಿ ಪರೀಕ್ಷೆ. ಸರಿಯಾದ ಉತ್ತರವೆಂದರೆ ತರಗತಿ ಪರೀಕ್ಷೆ. 74ನೇ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಉನ್ನತ ಮಟ್ಟದ ಯೋಚನಾ ಕೌಶಲವನ್ನು ಪರೀಕ್ಷಿಸುವಲ್ಲಿ ಬೆಂಬಲಿಸದ ಕಾರ್ಯಕ್ಷಮತೆ ಆಧಾರಿತ ಮಾಪನದ ಸಂಗತಿಗಳು. ಇಲ್ಲಿ ಸರಿಯಾದ 1ನೇ ಆಪ್ಷನ್ ಅನುಗಮನಾತ್ಮಕ ಮತ್ತು ನಿಗಮನಾತ್ಮಕ ವಿವೇಚನೆ ಬಳಸುವುದು, 2ನೇದು ಜ್ಞಾನಾಧಾರಿತ ಮಾಹಿತಿಯನ್ನು ಪುನರ್ ಉತ್ಪಾದಿಸುವುದು,
ಮೂರನೇದು ತೀರ್ಮಾನವನ್ನು ತೆಗೆದುಕೊಳ್ಳಲು ಅಗತ್ಯವಾದ ಮಾಹಿತಿಯನ್ನು ಸಂಶ್ಲೇಷಿಸುವುದು. ನಾಲ್ಕನೇದು ಮಾಹಿತಿಯ ಮೂಲಗಳ ವಿಶ್ವಾಸಾರ್ಹತೆಯನ್ನು ಮೌಲ್ಯೀಕರಿಸುವುದು. ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಉನ್ನತ ಮಟ್ಟದ ಯೋಚನಾ ಕೌಶಲವನ್ನು ಪರೀಕ್ಷಿಸುವಲ್ಲಿ ಬೆಂಬಲಿಸದ ಕಾರ್ಯಕ್ಷಮತೆ ಆಧಾರಿತ ಮಾಪನದ ಸಂಗತಿಗಳು ಅಂತ ಕೇಳಿದ್ದಾರೆ. ಬೆಂಬಲಿಸದ ಅಂದರೆ ಅದು ಜ್ಞಾನಾಧಾರಿತ ಮಾಹಿತಿಯನ್ನು ಪುನರ್ ಉತ್ಪಾದಿಸುವುದು. 75ನೇ ಪ್ರಶ್ನೆ, ವಿದ್ಯಾರ್ಥಿಯು ಪದವನ್ನು ಉಚ್ಚರಿಸುವಾಗ ಆ ಕ್ಷಣದಲ್ಲಿ ಪದವನ್ನು ನೆನಪಿಸಿಕೊಳ್ಳಲಾಗದೆ ಉಚ್ಚಾರಣೆಯಲ್ಲಿ ಅಡಚಣೆ ಉಂಟಾಗುತ್ತದೆ. ಈ ಸನ್ನಿವೇಶದಲ್ಲಿ ಗಮನಿಸಬಹುದಾದ ಕಲಿಕಾ ನ್ಯೂನತೆಯ ವಿಧ ಅಂದರೆ ಡಿಸ್ಫೇಸಿಯಾ. ಇದು ಸರಿಯಾದ ಉತ್ತರ. 1ನೇ ಆಪ್ಷನ್ ಡಿಸ್ಪ್ರೆಕ್ಸಿಯಾ, 2ನೇದು ಡಿಸ್ಟೋಪಿಯಾ, 3ನೇದು ಡಿಸ್ನೋಮಿಯಾ, 4ನೇದು ಡಿಸ್ಫೇಸಿಯಾ. ಇದು ಸರಿಯಾದ ಉತ್ತರ. 4ನೇ ಆಪ್ಷನ್ ಡಿಸ್ಫೇಸಿಯಾ ಸರಿಯಾದ ಉತ್ತರ. 6ನೇ ಪ್ರಶ್ನೆ, ADHDಯ ವಿಸ್ತೃತ ರೂಪ ಅಂತ ಕೊಟ್ಟಿದ್ದಾರೆ. ADHDಯ ವಿಸ್ತೃತ ರೂಪವೆಂದರೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸ್ಆರ್ಡರ್. ಸೊ 1ನೇದು, 2ನೇದು ಅಟೆನ್ಷನ್ ಡಿಫಿಸಿಟ್ ಹೈಪೋ ಆ್ಯಕ್ಟಿವಿಟಿ ಡಿಸ್ಆರ್ಡರ್, 3ನೇದು ಆಟಿಸಮ್ ಡಿಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸ್ಆರ್ಡರ್, 4ನೇದು ಆಟಿಸಮ್ ಡಿಫಿಸಿಟ್ ಹೈಪೋ ಆ್ಯಕ್ಟಿವಿಟಿ ಡಿಸ್ಆರ್ಡರ್. ಸೊ ಇಲ್ಲಿ ADHDಯ ವಿಸ್ತೃತ ರೂಪವೆಂದರೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸ್ಆರ್ಡರ್. ಇದು ಸರಿಯಾದ ಉತ್ತರ. 77ನೇ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರಕಾರ 35ರಿಂದ 49ರವರೆಗಿನ ಬುದ್ಧಿಶಕ್ತಿಯ ಸೂಚ್ಯಂಕ ಹೊಂದಿರುವ ವ್ಯಕ್ತಿಯ ಬೌದ್ಧಿಕ ದುರ್ಬಲತೆಯನ್ನು ವಿಂಗಡಿಸುವ ರೀತಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವೆಂದರೆ 1ನೇ ಆಪ್ಷನ್ ಕಡಿಮೆ, 2ನೇ ತೀವ್ರತೆ, 3ನೇದು ಮಧ್ಯಮ, 4ನೇದು ಹೆಚ್ಚು. ಸೊ ಇಲ್ಲಿ ಸರಿಯಾದ ಉತ್ತರವೆಂದರೆ ಮಧ್ಯಮ. 78ನೇ ಪ್ರಶ್ನೆ, ಶಾಲಾ ಆಡಳಿತಕ್ಕೆ ಸಂಬಂಧಿಸಿದಂತೆ ವೇಗೋತ್ಕರ್ಷಕ್ಕೆ ಸರಿಯಲ್ಲದ ಹೇಳಿಕೆ. ವೇಗೋತ್ಕರ್ಷಕ್ಕೆ ಸರಿಯಲ್ಲದ ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 1ನೇದು ಮಾನಸಿಕ ವಯಸ್ಸಿಗೆ ಪೂರಕವಾಗಿ ಶಾಲೆಗೆ ಶೀಘ್ರ ದಾಖಲಾತಿಯನ್ನು ನೀಡುವುದು, 2ನೇದು ಶ್ರೇಣಿ ಅಥವಾ ತರಗತಿಯನ್ನು ತಪ್ಪಿಸಿ ತೇರ್ಗಡಿಸುವುದು, 3ನೇದು ಕಾರ್ಯಯೋಜನೆ ಸ್ವತಂತ್ರವಾಗಿ ರೂಪಿಸುವುದು, 4ನೇದು ಪೂರ್ವಭಾವಿ ಕಾರ್ಯನಿಯೋಜನೆ. ಇಲ್ಲಿ ಶಾಲಾ ಆಡಳಿತಕ್ಕೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ. ಸೊ ಒಂದು ಸರಿಯಾದ ಉತ್ತರವೆಂದರೆ ಕಾರ್ಯಯೋಜನೆ ಸ್ವತಂತ್ರವಾಗಿ ರೂಪಿಸುವುದು. 79ನೇ ಪ್ರಶ್ನೆ, ತರಗತಿ ಸನ್ನಿವೇಶದಲ್ಲಿ ಬೋಧನೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ. ಬೋಧನೆ ಮಾರ್ಪಡಿಸಬಹುದು, 1ನೇ ಆಪ್ಷನ್. 2ನೇದು ಬೋಧನೆಯು ಔಪಚಾರಿಕ ಮತ್ತು ಅನೌಪಚಾರಿಕವಾಗಿದೆ, 3ನೇ ಆಪ್ಷನ್ ಬೋಧನೆಯು ವಿಜ್ಞಾನ ಹಾಗೂ ಕೌಶಲವಾಗಿದೆ, 4ನೇದು ಬೋಧನೆಯು ಒಂದು ಸೂಚನೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಲ್ಲದ ಹೇಳಿಕೆ ಅಂದರೆ ಬೋಧನೆಯು ಒಂದು ಸೂಚನೆ. 80ನೇ ಪ್ರಶ್ನೆ, ಪ್ರಾಥಮಿಕ ಹಂತದಲ್ಲಿ ಕಲಿಕೆಯನ್ನು ಅನುಕೂಲಿಸುವ ಸೂಕ್ತ ಮಾರ್ಗ. ಪ್ರಾಥಮಿಕ ಹಂತದಲ್ಲಿ ಕಲಿಕೆಯನ್ನು ಅನುಕೂಲಿಸುವ ಸೂಕ್ತ ಮಾರ್ಗವೆಂದರೆ 1ನೇ ಆಪ್ಷನ್ ದೃಶ್ಯ ನಟನೆ, 2ನೇದು ಪ್ರಾತ್ಯಕ್ಷಿಕೆ, 3ನೇದು ಕೈ ಕೆಲಸ, 4ನೇದು ಸ್ವಯಂ ಅಧ್ಯಯನ. ಸೊ ಈ ಒಂದು 80ನೇ ಪ್ರಶ್ನೆಗೆ ಸರಿಯಾದ ಉತ್ತರವೆಂದರೆ ಕೈ ಕೆಲಸ. 81ನೇ ಪ್ರಶ್ನೆ, ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕಲಿಸುವ ಉತ್ತಮ ತಂತ್ರ. 1ನೇದು ತರಗತಿಯಲ್ಲಿ ಚರ್ಚೆಗೆ ಅವಕಾಶ ನೀಡುವುದು, 2ನೇದು ಶಿಕ್ಷಕರಿಂದ ಪ್ರಾತ್ಯಕ್ಷಿಕೆ, 3ನೇದು ಸಹಭಾಗಿ ಮತ್ತು ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಅನುಕೂಲಿಸುವುದು, 4ನೇದು ಸಾಮರ್ಥ್ಯಾಧಾರಿತ ಮಕ್ಕಳ ಗುಂಪನ್ನು ಮಾಡುವುದು. ಒಂದು ಸರಿಯಾದ ಉತ್ತರವೆಂದರೆ 3ನೇ ಆಪ್ಷನ್ ಸಹಭಾಗಿ ಮತ್ತು ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಅನುಕೂಲಿಸುವುದು. 82ನೇ ಪ್ರಶ್ನೆ, ಕಲಿಯುವವನಲ್ಲಿ ಸ್ವನಿಯಂತ್ರಣವನ್ನು ಪರಿಭಾಷಿಸುವುದು. ಕಲಿಯುವವನಲ್ಲಿ ಸ್ವನಿಯಂತ್ರಣ ಪರಿಭಾಷಿಸುವುದು. 1ನೇ ಆಪ್ಷನ್ ತಮ್ಮದೇ ಕಲಿಕೆಯನ್ನು ಪರಿವೀಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ, 2ನೇದು ವಿದ್ಯಾರ್ಥಿ ವರ್ತನೆಗೆ ಸೂಕ್ತ ನಿಯಮಾವಳಿ ಸೃಷ್ಟಿಸುವುದು, 3ನೇದು ವಿದ್ಯಾರ್ಥಿಗಳ ಗುಂಪು ನಿಯಮ ಮತ್ತು ನಡಾವಳಿಯನ್ನು ರೂಪಿಸುತ್ತದೆ, 4ನೇದು ವಿದ್ಯಾರ್ಥಿಯು ಕಲಿಕೆಯಲ್ಲಿ ಸ್ವಯಂ ನಿಯಂತ್ರಣದ ಮೂಲಕ ಸ್ವತಃ ಏಕಾಂಗಿಯಾಗುವುದು. ಇಲ್ಲಿ ಸರಿಯಾದ ಉತ್ತರವೆಂದರೆ 1ನೇ ಆಪ್ಷನ್ ತಮ್ಮದೇ ಕಲಿಕೆಯನ್ನು ಪರಿವೀಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ. 83ನೇ ಪ್ರಶ್ನೆ, ಪ್ರಸ್ತುತ ಸನ್ನಿವೇಶದಲ್ಲಿ ಪೂರಕವಾಗಿ ಹೊಸ ಮಾಹಿತಿಯನ್ನು ಸೇರ್ಪಡಿಸುವ ಪ್ರಕ್ರಿಯೆ. ಪ್ರಸ್ತುತ ಸನ್ನಿವೇಶದಲ್ಲಿ ಪೂರಕವಾಗಿ ಹೊಸ ಮಾಹಿತಿಯನ್ನು ಸೇರ್ಪಡಿಸುವ ಪ್ರಕ್ರಿಯೆ ಅಂದರೆ 1ನೇ ಆಪ್ಷನ್ ಹೊಂದಾಣಿಕೆ,
ಎರಡನೇದು ಸರಿದೂಗಿಸುವಿಕೆ, ಮೂರನೇದು ಸಂಯೋಜಿಸುವಿಕೆ, ನಾಲ್ಕನೇದು ಸಂಘಟಿಸುವಿಕೆ. ಸೊ ಇಲ್ಲಿ ಸರಿಯಾದ ಉತ್ತರವೆಂದರೆ ಸಂಯೋಜಿಸುವಿಕೆ ಸರಿಯಾದ ಉತ್ತರ. 84ನೇ ಪ್ರಶ್ನೆ, ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿನಿಯು ಹುಡುಗನ ಪಕ್ಕ ಕುಳಿತುಕೊಳ್ಳಲು ಒಪ್ಪಿಕೊಳ್ಳುವುದಿಲ್ಲ. ಈ ರೀತಿಯ ಒಪ್ಪದಿರುವಿಕೆಗೆ ಕಾರಣ: ಒಂದನೇದು ವಿಷಮಜಾತಿಯ ನೈತಿಕತೆ, ಎರಡನೇದು ಸಂಜ್ಞಾನಾತ್ಮಕ ಪರಿಪಕ್ವತೆ, ಮೂರನೇದು ಪ್ರತಿಕ್ರಿಯೆ, ನಾಲ್ಕನೇದು ಸಹಕಾರದ ನೈತಿಕತೆ. ಸೊ ಸರಿಯಾದ ಉತ್ತರವೆಂದರೆ ಸಹಕಾರದ ನೈತಿಕತೆ. 85ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಸಮಸ್ಯೆಯನ್ನು ತಾನೇ ಪರಿಹರಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಶಿಕ್ಷಕರು ಗಮನಿಸುತ್ತಾರೆ ಮತ್ತು ಆ ವಿದ್ಯಾರ್ಥಿಯು ಅದನ್ನು ತನ್ನ ಹಿರಿಯ ವಿದ್ಯಾರ್ಥಿಯ ಸಹಾಯವನ್ನು ಉಪಯೋಗಿಸಿ ಪರಿಹರಿಸಿಕೊಳ್ಳುತ್ತಾನೆ. ಈ ರೀತಿಯ ಮಾರ್ಗದರ್ಶನ ಕ್ರಿಯೆಯನ್ನು ಗುರುತಿಸುವ ರೀತಿ: ಒಂದನೇ ಆಪ್ಷನ್ ಪಾರ್ಶ್ವತೆ, ಎರಡನೇದು ಪೂರ್ವ ತಯಾರಿಕಾ ಆಲೋಚನೆ, ಮೂರನೇದು ಸಹಾಯಕ ಕಲಿಕಾ ತತ್ವ, ನಾಲ್ಕನೇದು ಬೆಂಬಲ. ಇಲ್ಲಿ ಹಿರಿಯ ವಿದ್ಯಾರ್ಥಿಯ ಒಂದು ಬೆಂಬಲದಿಂದ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಾನೆ. ಸೊ ಹಾಗಾಗಿ ಸರಿಯಾದ ಉತ್ತರವೆಂದರೆ ಬೆಂಬಲ. ಇವಾಗ 86ನೇ ಪ್ರಶ್ನೆ, ಶಾಲೆಯ ಶಿಕ್ಷಕನನ್ನು ಒಂದು ಸಮಿತಿಯ ಮುಖ್ಯಸ್ಥನಾಗಿ ಹೆಸರಿಸಲಾಗುತ್ತದೆ. ಆ ಶಿಕ್ಷಕನನ್ನು ಸಮಿತಿಯ ಅಧ್ಯಕ್ಷ ವ್ಯಕ್ತಿಗೆ ಬದಲಾಗಿ ಸಮಿತಿಯ ಅಧ್ಯಕ್ಷ ಎಂದು ಹೆಸರಿಸಲಾಯಿತು. ಇಲ್ಲಿ ಶಿಕ್ಷಕನು ಅನುಸರಿಸಿಕೊಳ್ಳುವ ಕ್ರಮ: ಶಾಲೆಯ ಶಿಕ್ಷಕನನ್ನು ಒಂದು ಸಮಿತಿಯ ಮುಖ್ಯಸ್ಥನಾಗಿ ಹೆಸರಿಸಲಾಗುತ್ತದೆ. ಆ ಶಿಕ್ಷಕನನ್ನು ಸಮಿತಿಯ ಅಧ್ಯಕ್ಷ ವ್ಯಕ್ತಿಗೆ ಬದಲಾಗಿ ಸಮಿತಿಯ ಅಧ್ಯಕ್ಷ ಎಂದು ಹೆಸರಿಸಲಾಯಿತು. ಇಲ್ಲಿ ಶಿಕ್ಷಕನು ಅನುಸರಿಸುವ ಕ್ರಮವೆಂದರೆ: ಒಂದನೇ ಆಪ್ಷನ್ ಒಪ್ಪಿಕೊಳ್ಳುವ ಪದ, ಎರಡನೇದು ಭಾಷೆಯ ಮೇಲಿನ ಉತ್ತಮ ಹಿಡಿತ, ಮೂರನೇದು ಲಿಂಗ ನಿರ್ಬಂಧವಿಲ್ಲದ ಭಾಷಾವಳಿಕೆ, ನಾಲ್ಕನೇದು ಲಿಂಗ ಪಕ್ಷಪಾತ ಧೋರಣೆ. ಸೊ ಸರಿಯಾದ ಉತ್ತರವೆಂದರೆ ಲಿಂಗ ನಿರ್ಬಂಧವಿಲ್ಲದ ಭಾಷಾ ಬಳಕೆ. 87ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕೇಂದ್ರೀಕೃತ ಆಲೋಚನೆಯನ್ನು ಉತ್ತಮವಾಗಿ ಅಭಿವ್ಯಕ್ತಗೊಳಿಸುವುದು. ಸೊ ಸರಿಯಾದ ಉತ್ತರವೆಂದರೆ ಒಂದನೇ ಆಪ್ಷನ್ ಶಾಲೆ, ಎರಡನೇದು ಪ್ರಬಂಧ, ಮೂರನೇದು ಮನೆಗೆಲಸ, ನಾಲ್ಕನೇದು ಪ್ರಮೇಯ. ಸೊ ಇಲ್ಲಿ ಕೇಂದ್ರೀಕೃತ ಆಲೋಚನೆಯನ್ನು ಉತ್ತಮವಾಗಿ ಅಭಿವ್ಯಕ್ತಪಡಿಸೋದು ಅಂದರೆ ಅದು ಪ್ರಮೇಯ, ನಾಲ್ಕನೇ ಆಪ್ಷನ್. 88ನೇ ಪ್ರಶ್ನೆ, ತರಗತಿ ಸನ್ನಿವೇಶದಲ್ಲಿ ಬೋಧನಾ ವಿಧಾನಗಳಾದ ಆಟ ವಿಧಾನ ಮತ್ತು ಅನ್ವೇಷಣಾ ವಿಧಾನಗಳು ಒಳಗೊಳ್ಳುವ ಬೋಧನಾ ವಿಧಾನ. ಒಂದನೇದು ತರಗತಿ ಸನ್ನಿವೇಶದಲ್ಲಿ ಬೋಧನಾ ವಿಧಾನಗಳಾದ ಆಟ ವಿಧಾನ ಮತ್ತು ಅನ್ವೇಷಣಾ ವಿಧಾನಗಳು ಒಳಗೊಳ್ಳುವ ಬೋಧನಾ ವಿಧಾನವೆಂದರೆ: ಒಂದನೇದು ವಿದ್ಯಾರ್ಥಿ ಕೇಂದ್ರಿತ ವಿಧಾನ, ಎರಡನೇದು ಸೂಚನಾ ವಿಧಾನ, ಮೂರನೇದು ಶಿಕ್ಷಕ ಕೇಂದ್ರಿತ ವಿಧಾನ, ನಾಲ್ಕನೇದು ಪಠ್ಯ ಕೇಂದ್ರಿತ ವಿಧಾನ. ನಾವು ತರಗತಿ ಸನ್ನಿವೇಶದಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನವನ್ನು ಹೆಚ್ಚಾಗಿ ಬಳಸ್ತೀವಿ. ಸೊ ಸರಿಯಾದ ಉತ್ತರವೆಂದರೆ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ. 89ನೇ ಪ್ರಶ್ನೆ, ತರಗತಿ ಕಾರ್ಯನಿರ್ವಹಣೆಯಲ್ಲಿ ಬಹುಮಾನ ಮತ್ತು ಶಿಕ್ಷೆ ನೀಡುವ ಪ್ರಕ್ರಿಯೆಯು ಆಪ್ಷನ್ ಅಂದರೆ: ಒಂದನೇದು ಉದ್ದೀಪನ ಬದಲಾಯಿಸುವುದು, ಎರಡನೇದು ಸಹಜ ಪ್ರಚೋದನಾ ಸಂಸ್ಕರಣ, ಮೂರನೇದು ಪುನರ್ಬಲನ, ನಾಲ್ಕನೇದು ಸಹಕಾರತ್ವ. ಸೊ ಇಲ್ಲಿ ಮಕ್ಕಳನ್ನು ಬಹುಮಾನ ಮತ್ತು ಶಿಕ್ಷೆ ನೀಡುವ ಒಂದು ಪ್ರಕ್ರಿಯೆ ಅಂದರೆ ಅದು ಪುನರ್ಬಲನ ಸರಿಯಾದ ಉತ್ತರ. 90ನೇ ಪ್ರಶ್ನೆ, ಮಾಸ್ಲೋರವರ ಪ್ರಕಾರ ಶ್ರೇಣೀಕೃತ ಪ್ರೇರಣಾ ಹಂತ ವಿಭಜನೆಯಲ್ಲಿ ಆತ್ಮ ಸಾಕ್ಷಾತ್ಕಾರ ಹಂತದ ಸಂಖ್ಯೆ ಎಷ್ಟು ಅಂತ. ಮಾಸ್ಲೋರವರ ಪ್ರಕಾರ ಶ್ರೇಣೀಕೃತ ಪ್ರೇರಣಾ ಹಂತ ವಿಭಜನೆಯಲ್ಲಿ ಆತ್ಮ ಸಾಕ್ಷಾತ್ಕಾರ ಹಂತದ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಒಂದನೇದು ಮೊದಲನೇ ಹಂತ, ಎರಡನೇದು ಮೂರನೇ ಹಂತ, ಮೂರನೇದು ನಾಲ್ಕನೇ ಹಂತ, ನಾಲ್ಕನೇದು ಐದನೇ ಹಂತ. ಸೊ ಇಲ್ಲಿ ಸರಿಯಾದ ಉತ್ತರವೆಂದರೆ ನಾಲ್ಕನೇ ಆಪ್ಷನ್ 5ನೇ ಹಂತ. ಸೊ ಧನ್ಯವಾದಗಳು.